ನೋಡಿ ರಸ್ತೆಲಿ ಕಾರ್ ಬರ್ಬೇಕಾದ್ರೆ ಎಷ್ಟು ಇದಾಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂತ ಪರಿಸ್ಥಿತಿ. ಇಲ್ಲಿ ಜನಪ್ರತಿನಿಧಿಗಳು ದಯವಿಟ್ಟು ಈ ತರ ಏನ್ ಸಮಸ್ಯೆ ಆಗಿದೆಯೋ ಆ ಸಮಸ್ಯೆಗಳನ್ನೆಲ್ಲ ರಸ್ತೆಗಳನ್ನ ಗ್ರಾಮೀಣ ಭಾರತವನ್ನ ಯಾವತ್ತ ನೀವು ಕಾಣೋದು ಅಂತ ಹೇಳಿ ನಿಜವಾಗ್ಲೂ ನಾವು ಕನಸು ಕಾಣಬೇಕಾಗಿದೆ ಗ್ರಾಮೀಣ ಭಾರತ ಅನ್ನೋದ್ರ ಬಗ್ಗೆ. ಎಷ್ಟು ವರ್ಷದಿಂದ ಈ ಥರ ಇದೆ? ನೀವು ಇಲ್ಲಿ ಎಷ್ಟು 2 ವರ್ಷದಿಂದ ಓಡಾಡ್ತಿದ್ದೀರಾ? ಎಷ್ಟು ಹುಡುಗಿದ್ದೀರಿ? 40 ಹುಡುಗಿದ್ದೀರಾ? ಯಾವ ಸ್ಕೂಲಿಗೆ ಹೋಗ್ತಾ ಇರೋದು? ಮತ್ತೆ ಹುಡುಗರೆಲ್ಲ ಯಾವ್ಯಾವ ಊರಿಂದ ಬರ್ತಿದ್ದಾರೆ? ಅದು ಯಾವ್ದು ಅಧಿಕಾರಿಗಳು ಇಲ್ಲೇನೋ ಬಂದು ನೋಡಿಲ್ಲ? ಇನ್ನೇನು ಹೇಳಕ್ಕೆ ಇದನ್ನ ರೋಡಿನ ಬಗ್ಗೆ ಸಮಸ್ಯೆ ಬಗ್ಗೆ ಏನು ಹೇಳ್ತೀರಾ? ಸಮಸ್ಯೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಹೆಸರು? ರಾಜು. ಬೇಕಲ್ಲೇ ಹೋಗ್ಬೇಕು, ಇಲ್ಲೆಲ್ಲ ರೋಡ್ ಚೆನ್ನಾಗಿಲ್ಲ. ರೋಡ್ ಎಲ್ಲ ಓಡಾಡ್ತೀವಿ. ಡೈಲಿ ಓಡಾಡ್ತೀರಾ? ಎಷ್ಟನೇ ಕ್ಲಾಸು? 7th. ನೀವು ಎಷ್ಟು ಜನ ಓಡಾಡ್ತೀರಾ ನಿಮ್ಮೂರಿಂದ ಇಲ್ಲಿಗೆ? ನಮ್ಮೂರಿಂದ 5-6 ಜನ ಓಡಾಡ್ತೀರಾ? ಇಲ್ಲಿ ನಿಮ್ಮದು ರೋಡ್ ಪ್ರಾಬ್ಲಮ್ ನಿಮಗೆ. ನಿಮ್ಮ ತಂದೆಯವರೇ ಬಿಟ್ಟು ಬರ್ಬೇಕಾ? ನೀವೊಬ್ಬರೇ ಹೋಗಂಗಿಲ್ಲ ಹಂಗಾರೆ, ರೋಡ್ ಪ್ರಾಬ್ಲಮ್ ಆಗಿರೋದ್ರಿಂದ. ನೀವು ರೋಡ್ ರೆಡಿ ಮಾಡಿಕೊಡ್ರಿ ಅಂತ ಕೇಳ್ತಿದ್ದೀರ. ಮತ್ತಿನ್ನೇನು ಸಮಸ್ಯೆ? ಏನು ಹೆಸರು ನಿಮ್ಮದು? ಕೊನೆಹಳ್ಳಿ ಅಂಚೆ ಕರಿಕೆರೆ ಗ್ರಾಮ ಅಂತೇಳಿ. ಇದು ಬಂದ್ಬಿಟ್ಟು ಇದು ಗಡಿ ಗ್ರಾಮ, ಈ ತಾಲೂಕಿನ ಗಡಿ ಗ್ರಾಮ ಆಗಿರೋದ್ರಿಂದ ಇದು ತುಮಕೂರು ಡಿಸ್ಟಿಕ್ಗೂ ಕೊನೆಹಳ್ಳಿ ಇದು ಕೊನೆ ಗ್ರಾಮ, ತಿಟ್ಟೂರು ತಾಲೂಕಿಗೂ ಇದು ಕೊನೆ ಗ್ರಾಮ. ಇದು ಕರಿಕೆರೆ ಅಂತೇಳಿ. ಇಲ್ಲಿ ಹೆಂಗೆ ಅಂತಂದ್ರೆ ಇಲ್ಲಿ ಸುಮಾರು 10-12 ವರ್ಷದಿಂದ ರೋಡ್ ಈ ತರ ಹಾಳಾಗಿದೆ. ಇಲ್ಲಿ ಹೆಂಗೆ ಅಂತಂದ್ರೆ ಒಂದು ಗಾಡಿ ಬಂತು ಅಂದ್ರೆ ಇನ್ನೊಂದು ಗಾಡಿ ಹೋಗ್ಲಿಕ್ಕೆ ಯಾವುದೇ ರೀತಿಯಾದಂತ ಜಾಗ ಸಿಗಲ್ಲ. ಇಲ್ಲಿ ಬೈಕರ್ ಬಂದ್ರು ಕೂಡ ಸರ್ಕಸ್ ಮಾಡ್ಕೊಂಡು ಓಡಾಡಬೇಕು. ಇನ್ನೊಂದೇನು ಅಂದ್ರೆ ನೋಡಿ, ಇಲ್ಲಿ ಗುಂಡಿಗಳು ಬಿದ್ದಿದೆ. ಈ ಗುಂಡಿಗಳಲ್ಲಿ ನಂದು ಲಾರಿಗಳೆಲ್ಲ ಬರ್ತಾವೆ. ಇಲ್ಲಿ ನಮ್ದು ಲಾರಿ ಅಥವಾ ಕಾರು ಮತ್ತೊಂದೆಲ್ಲ ಬಂದ್ರೆ ಎಲ್ಲಿ ಬೀಳುತ್ತೋ ಏನೋ ಅಂತೇಳಿ ನಾವು ಸರ್ಕಸ್ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದೇನು ಅಂದ್ರೆ ನಮ್ಮ ಕಾರುಗಳೆಲ್ಲ ಓಡಾಡಿದ್ರೆ ಎಷ್ಟೋ ಬಾರಿ ಈ ಕೆಳಗಡೆ ಡೀಸೆಲ್ ಟ್ಯಾಂಕ್ಗಳು ಹೊಡೆದೋಗಿದೆ, ಆಯಿಲ್ ಫಿಲ್ಟರ್ಗಳು ಹೊಡೆದೋಗಿದೆ. ತುಂಬಾ ಬಾರಿ ಇಂಜಿನ್ಗಳು ಸೀಜ್ ಆಗಿರುವಂತಹ ಉದಾಹರಣೆಗಳು ತುಂಬಾನೇ ಇದಾವೆ. ಇಲ್ಲಿ ತುಂಬಾ ಶಾಲಾ ಮಕ್ಕಳುಗಳು ಓಡಾಡ್ತವೆ, ಹಾಗೆ ಶಾಲಾ ವಾಹನಗಳು ಕೂಡ ಓಡಾಡ್ತವೆ. ಇಲ್ಲಿ ಗಾರ್ಮೆಂಟ್ಸ್ ಹೋಗೋ ಆಟೋಗಳು ಓಡಾಡ್ತವೆ. ಹಾಗೆ ಚಿಕ್ಕ ಮಕ್ಕಳುಗಳು, ಈ ಕೊನೆಹಳ್ಳಿ ಸ್ಕೂಲ್, ರಂಗನಾಥ ಸ್ಕೂಲ್ ಇದೆ, ಇಲ್ಲಿ ಸ್ಕೂಲ್ಗೆ ಹೋಗುವಂತ ಮಕ್ಕಳುಗಳು ಸೈಕಲ್ಗಳಲ್ಲಿ ಓಡಾಡ್ತಾರೆ. ದಯವಿಟ್ಟು ಈ ಜನಪ್ರತಿನಿಧಿಗಳಲ್ಲಿ ಕೇಳ್ಕೊಳ್ಳೋದೇನಪ್ಪಾ ಅಂತಂದ್ರೆ ಇಂಥ ಒಂದು ರಸ್ತೆನ ಅಭಿವೃದ್ಧಿ ಮಾಡಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಇನ್ನೊಂದೇನು ಅಂತಂದ್ರೆ ಯಾವುದೇ ಜನಪ್ರತಿನಿಧಿಗಳು ಬಂದು ಈ ಕಡೆ ತಿರುಗಿ ಕೂಡ ನೋಡಲ್ಲ, ಆಯ್ತಾ? ಅದು ಏನು ಕರಿಕೆರೆ ಅಂದ್ರೆ ಅಷ್ಟು ನಿಷ್ಠವಾದ ಗ್ರಾಮ ಅಂದ್ಕೊಂತಾರೋ ಏನೋ ಗೊತ್ತಿಲ್ವಾ, ಅಥವಾ ನಮ್ಮೂರಲ್ಲಿ ಯಾರು ಯಾವುದೇ ಪಕ್ಷಿಗಳಿಗೆ ಓಟ್ ಹಾಕಲ್ವಾ ಏನೋ ಗೊತ್ತಿಲ್ಲ. ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇರೋದು ಒಂಥರ ದುರಂತನೇ ಸರಿ. ದಯವಿಟ್ಟು ಇದಕ್ಕೆ ಯಾರು ಸ್ಪಂದಿಸಬೇಕಂತ ಅಧಿಕಾರಿಗಳು, ಈ ಲೋಕೋಪಯೋಗಿ ಆಗಿರ್ಬೋದು ಅಥವಾ ನಮ್ಮ MLA ಸಾಹೇಬ್ರು ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ದಯವಿಟ್ಟು ತಕ್ಷಣವೇ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಒಂದು ರಸ್ತೆನ ಅಗಲೀಕರಣ ಮಾಡಿ ಒಂದು ಉತ್ತಮ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಓಡಾಡಕ್ಕೆ ಆಗಲ್ಲ, ಮಳೆ ಬಂದ್ರೆ ಏನು ಕಾಣೋದೇ ಇಲ್ಲ. ಹೆಂಗ್ ಓಡಾಡೋದು, ಏನ್ ಮಾಡೋದು, ಕ್ರಮ ತಗೊಂಡು ಏನ್ ಮಾಡ್ಬೇಕು ಅಂತ ಇದು ಮಾಡ್ರಿ. ನಾವು ಡೈಲಿ ಓಡಾಡಬೇಕು, ಬೆಳಿಗ್ಗೆ ಸಾಯಂಕಾಲ ಕತ್ತಲಲ್ಲಿ ಓಡಾಡಕ್ಕಾಗಲ್ಲ. ಏನ್ ಮಾಡೋದು? ಅಧಿಕಾರಿಗಳು ಯಾರು ಸಹಿತ ಇಲ್ಲಿ ಬಂದು ನೋಡಿಲ್ವಾ? ಅಧಿಕಾರಿಗಳು ಯಾರು ಬರೋದೇ ಇಲ್ಲ ಬಿಡ್ರಿ, ಬಂದೇ ಇಲ್ಲ ಇಲ್ಲಿಗೆ. ಶಾಸಕರಾಗಿಲಿ ಯಾರು ಬಂದಿಲ್ಲ ಸರ್. ಇನ್ನೊಂದು
ಆ ಚಿರ್ತಪ್ಪ ಅವು ಇವು ಬಂದಿದ್ದು ಅದಕ್ಕೆ ಬರಲಿಲ್ಲ ಯಾರೂ. ಜನರಲ್ ಕ್ಲೀನಿಂಗ್ ಮಾಡಿಲ್ಲ. ಹೆಸರು ಕ್ಲೀನ್ ಮಾಡಿಲ್ಲ. ನಿಮ್ಮ ಹೆಸರು ಸರ್? ಯೋಗೀಶ್ ಅಂತ ನನ್ನ ಹೆಸರು. ಹಾಗಾದ್ರೆ ಎಷ್ಟು ವರ್ಷದಿಂದ ಇದೆ ಸರ್ ಈ ಸಮಸ್ಯೆ? ಸುಮಾರು ವರ್ಷದಿಂದ ಇದು ಪರಿಹರಿಸಕ್ಕೆ ಯಾರು ಬರೋದೇ ಇಲ್ವಲ್ಲ ಇಲ್ಲಿ. ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, ಹಿಂಗೆ ಹೋಗ್ತಾರೆ ಅಷ್ಟೇ, ಯಾರು ಕೇಳಾರೇ ಇಲ್ಲ ಅದನ್ನ. ಬರೀ ನೀರಿನ ಗಾಡಿ ಎಲ್ಲ ಗುಂಡಿಗಿದ್ದಾವೆ. ಒಂದು ಕಾರು ಒಂದು ಬೈಕು ಬಂದರೆ ಹೋಗೋಕ್ಕಾಗಲ್ಲ. ಎಷ್ಟು ಸ್ಕೂಲ್ ಮಕ್ಕಳು ಹೋಗ್ತಾರೆ ಇಲ್ಲಿಂದ? ಒಂದು 15 ಜನ ಹೋಗ್ತಾರೆ ಹುಡುಗರು. ಸೈಕಲ್ಲಾಗೂ ಹೋಗೋಕ್ಕಾಗಲ್ಲ. ಬಸ್ಸಲ್ಲೇ ಹೋಗ್ತಾರೆ. ಬಸ್ಗಳು ಎಲ್ಲಿ ಸರ್ ಈ ರೋಡಲ್ಲಿ ಬಸ್ಗಳು ಹೋಗೋಕೆ ಕಷ್ಟ. ಬಸ್ ಇಲ್ವಾ? ಬಸ್ಸು ಅದೇ ಕಾನ್ವೆಂಟ್ಗಳವ್ರು ಬಿಟ್ಟಿದ್ದಾರೆ, ಗೌರ್ಮೆಂಟ್ ಸ್ಕೂಲವ್ರು ಬಿಟ್ಟಿಲ್ಲ. ಶಾಲಾ ವಾಹನಗಳೆಲ್ಲ ಓಡಾಡ್ತಾವ? ಶಾಲಾ ವಾಹನ 1-2 ಹೋಗತ್ತಷ್ಟೇ ಸರ್. ಎಲ್ಲ ಸಾಕಾಪ್ದಾರು ಬಡಿತಾವ. ಏನು ಹೇಳ್ತೀರಾ ಇದಕ್ಕೆ ಸಮಸ್ಯೆ ಆಗಿರೋದಕ್ಕೆ? ಅದೇ ರೋಡ್ ಮಾಡ್ಕೊಳ್ಳಿ ಅಷ್ಟೇ, ನಾವಿನ್ನೇನು ಹೇಳ್ತಾರೆ. ಯಾವ್ದು ಅಧಿಕಾರಿಗಳು ಸಹಿತ ಬಂದಿಲ್ವಾ? ಇಲ್ಲ ಸರ್, ಇಲ್ಲೇ ಯಾರು ಬಂದಿಲ್ಲ. ಹೆಸರು? ರಮೇಶ್ ಅಂತ. ಯಾವ ಸರ್? ಭೈರಪ್ಪ.